ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರ ಜೀವನದ ರಹಸ್ಯ ಮತ್ತು ಈ 2030ರವರೆಗಿನ ಒಂದು ಮಹಾ ಬದಲಾವಣೆಗಳು. ಜೀವನದಲ್ಲಿ ನಾವು ಎದುರಿಸುವ ಸಂಘರ್ಷಗಳು ಯಾರಿಗೂ ತಿಳಿಯದಂತಿರಲಿ, ಏಕೆಂದರೆ ಈ ಜಗತ್ತು ಕೇವಲ ನಿಮ್ಮ ಗೆಲುವನ್ನು ನೋಡಲು ಬಯಸುತ್ತಿದೆಯೇ ಹೊರತು ಆ ಗೆಲುವಿನ ಹಿಂದೆ ನೀವು ನಡೆಸಿದ ಹೋರಾಟವನ್ನಲ್ಲ. ನಿಜವಾದ ವಿಜಯ ಎಂದರೆ ಅದು ಸದ್ದಿಲ್ಲದೆ ಸಾಧಿಸುವುದು. ಅನೇಕರು ಕೇಳುವ ಒಂದು ಸಾಮಾನ್ಯ ಪ್ರಶ್ನೆ ಎಂದರೆ, ನನ್ನ ಜನ್ಮ ಈ ಕುಂಭರಾಶಿಯಲ್ಲಿ ಏಕಾಯಿತು, ನನ್ನ ಜೀವನ ಇಷ್ಟೊಂದು ಏರಿಳಿತಗಳು ಏಕೆ? ಇಂದು ನಾವು ಈ ಕುಂಭರಾಶಿಯವರ ಜೀವನದ ಕಹಿ ಸತ್ಯಗಳು, ಅವರ ವ್ಯಕ್ತಿತ್ವದ ಆಳ ಮತ್ತು ಮುಂಬರುವ ಈ 2030ರವರೆಗಿನ ಕಾಲಘಟ್ಟದಲ್ಲಿ ಅವರ ಜೀವನ ಹೇಗೆ ಯೂಟರ್ನ್ ತೆಗೆದುಕೊಳ್ಳಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ 12 ರಾಶಿಗಳಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಇದು ಕೇವಲ ಒಂದು ರಾಶಿಯಲ್ಲ, ಇದು ಆಸೆಗಳು, ಕನಸುಗಳು ಮತ್ತು ಲಾಭದ ಸಂಕೇತ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಶನಿದೇವ. ಶನಿದೇವ ಎಂದರೆ ಕರ್ಮಫಲದಾತ. ನೀವು ಕುಂಭರಾಶಿಯಲ್ಲಿ ಜನಿಸಿದ್ದೀರಿ ಎಂದರೆ ನಿಮ್ಮ ಪೂರ್ವಜನ್ಮದ ಕರ್ಮಗಳ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸಲು ಮತ್ತು ತಿಳಿದುಕೊಳ್ಳಲು ನಿಮಗೆ ಈ ರಾಶಿಯನ್ನು ನೀಡಲಾಗಿದೆ ಎಂದರ್ಥ. ಇದು ಸ್ಥಿರ ರಾಶಿಯಾಗಿದ್ದರೂ ವಾಯುತತ್ವವನ್ನು ಹೊಂದಿದೆ, ಅಂದರೆ ಗಾಳಿಯಂತೆ. ಇವರು ವೇಗವಾಗಿ ಯೋಚಿಸುತ್ತಾರೆ, ಆದರೆ ನಿರ್ಧಾರಗಳಲ್ಲಿ ಸ್ಥಿರವಾಗಿರುತ್ತಾರೆ. ಕುಂಭರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಇವರು ಸಾಮಾನ್ಯವಾಗಿ ತುಂಬ ಶಾಂತವಾಗಿರುತ್ತಾರೆ, ಆದರೆ ಇವರ ತಾಳ್ಮೆ ಮೀರಿದಾಗ ಇವರ ಕೋಪ ಸ್ಫೋಟಗೊಳ್ಳುತ್ತೆ. ಆ ಸಮಯದಲ್ಲಿ ಇವರು ಮುಂದೆ ಏನಾಗುತ್ತೆ ಅಥವಾ ಹಿಂದೆ ಏನಾಗುತ್ತೆ ಎಂಬುದನ್ನು ಯೋಚಿಸುವುದಿಲ್ಲ. ಇವರು ತುಂಬ ಹಠವಾದಿಗಳು ಮತ್ತು ಜಿದ್ದಿನ ಸ್ವಭಾವದವರು. ಆದರೆ ಇವರ ಈ ಒಂದು ಕಠಿಣ ಮುಖದ ಹಿಂದೆ ಮೃದುವಾದ ಹೃದಯವಿದೆ. ಇತರರ ನೋವನ್ನು ಕಂಡು ಕೊರಗುವ ಗುಣ ಇವರದ್ದು. ತಾವು ಮಾಡಿದ ಸಣ್ಣ ತಪ್ಪು ಕೂಡ ಇವರನ್ನು ಕಾಡುತ್ತೆ. ಇವರಲ್ಲಿರುವ ಒಂದು ದೊಡ್ಡ ಈ ಒಂದು ಮೈನಸ್ ಪಾಯಿಂಟ್ ಅಂತ ಅಂದರೆ ಈ ಒಂದು ಸೋಮಾರಿತನ. ಯಾವುದೇ ಕೆಲಸವನ್ನಾದರೂ ಬಹಳ ನಿಧಾನವಾಗಿ ಪ್ರಾರಂಭಿಸುತ್ತಾರೆ, ಆದರೆ ಒಮ್ಮೆ ಕೆಲಸಕ್ಕೆ ಇಳಿದರೆ ಇವರನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇವರು ಬಹುಮುಖ ಪ್ರತಿಭೆ ಉಳ್ಳವರು. ಕುಂಭರಾಶಿಯವರ ಜೀವನದಲ್ಲಿ ಭಾಗ್ಯೋದಯ ಯಾವಾಗ ಆಗುತ್ತೆ ಎಂಬ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ನಿಮ್ಮ ಕುಂಡಲಿಯಲ್ಲಿ ಭಾಗ್ಯದ ಅಧಿಪತಿ ಶುಕ್ರ ಮತ್ತು ವೃತ್ತಿಯ ಅಧಿಪತಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ 29ನೇ ವಯಸ್ಸಿನಿಂದ ಬದಲಾವಣೆಗಳು ಶುರುವಾಗುತ್ತವೆ. 29ನೇ ವಯಸ್ಸಿನಿಂದ 34ನೇ ವಯಸ್ಸಿನ ಅವಧಿಯು ನಿಮ್ಮ ಜೀವನದ ಬಂಗಾರದ ಕಾಲ. ಈ ಸಮಯದಲ್ಲಿ ನೀವು ಅಂದುಕೊಂಡ ಕೆಲಸಗಳು ಈಡೇರುತ್ತೆ. ಈ ಹೊಸ ಉದ್ಯೋಗ ಅಥವಾ ಉನ್ನತ ಸ್ಥಾನಮಾನ ದೊರೆಯುತ್ತೆ. ಜೀವನದಲ್ಲಿ ನಿಮಗೆ ಒಳ್ಳೆಯವರ ಸಹವಾಸ ಬಹಳನೇ ಇಲ್ಲಿ ಮುಖ್ಯ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಅನಿರೀಕ್ಷಿತ ಘಟನೆ ನಡೆಯಬಹುದು ಅಥವಾ ಯಾವುದೋ ಒಂದು ಅನಾಹುತ ಸಂಭವಿಸಬಹುದು ಎಂಬ ಭಯ ನಿಮ್ಮನ್ನು ಕಾಡುತ್ತೆ. ಆದರೆ ವಿಧಿಯಾಟವನ್ನು ಯಾರೂ ತಪ್ಪಿಸಲು ಸಾಧ್ಯವೇ ಇಲ್ಲ. ಆದರೆ ಇಂದು ನಾನು ಈಗ ಹೇಳಲಿರುವ ವಿಚಾರ ನಿಮ್ಮ ಹೃದಯವನ್ನು ಸಂತೋಷದ ಕಣ್ಣೀರಿನಿಂದ ತುಂಬಿಸಲಿದೆ. ಹಾಗಾಗಿ ಅದನ್ನು ತಡೆಯಲು ಈ ಪ್ರಪಂಚದ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ. ನಿಮ್ಮ ಗ್ರಹಗತಿಗಳಲ್ಲಿ ಅಂತಹ ಮಹತ್ತರದ ಬದಲಾವಣೆಗಳು ಆಗುತ್ತೆ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಶ್ರದ್ಧೆಯಿಂದ ನೋಡಿ, ಏಕೆಂದರೆ ಇದು ನಿಮ್ಮ ಹಣೆ ಬರಹವನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಭಗವಂತ ನಮಗೆ ಏನನ್ನಾದರೂ ನೀಡಬೇಕೆಂದು ಬಯಸಿದಾಗ ಅವನು ನೇರವಾಗಿ ಬಂದು ಕೈಗೆ ಕೊಡುವುದಿಲ್ಲ. ಬದಲಾಗಿ ಪ್ರಕೃತಿಯ ಮೂಲಕ ಅಥವಾ ಈ ಕೆಲವು ಘಟನೆಗಳ ಮೂಲಕ ಸಂಕೇತಗಳನ್ನು ನೀಡುತ್ತಾನೆ. ಯಾರು ಈ ಸಂಕೇತಗಳನ್ನು ಸರಿಯಾಗಿ ಗುರುತಿಸಿ ಅಳವಡಿಸಿಕೊಳ್ತಾರೋ ಜೀವನದಲ್ಲಿ ಅವರ ಜೀವನ ಬಂಗಾರವಾಗುವುದರಲ್ಲಿ ಸಂಶಯವೇ ಇಲ್ಲ. ನೀವು ಇಲ್ಲಿಯವರೆಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀರಿ, ಆದರೆ ಈ ಕಲಿಯುಗದಲ್ಲಿ ನೀವು ಯಾರಿಗೆ ಸಹಾಯ ಮಾಡಿದ್ದೀರೋ ಅವರೇ ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಹೊಂಚು ಹಾಕುತ್ತಿದ್ದಾರೆ. ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಉರಿಯುವವರ ಸಂಖ್ಯೆ ಹೆಚ್ಚಾಗುತ್ತೆ. ಆದರೆ ಚಿಂತಿಸಬೇಡಿ, ಯಾರಿಗೆ ಯಾರು ಇಲ್ಲವೋ ಅವರಿಗೆ ಆ ಪರಮಾತ್ಮ ಇರುತ್ತಾನೆ. ಈಗ ನಿಮ್ಮ ಕಣ್ಣೀರಿಗೆ ಬೆಲೆ ಸಿಗುವ ಕಾಲ ಬಂದಿದೆ. ಗ್ರಹಗತಿಗಳ ಒಂದು ಬದಲಾವಣೆ ಎಂಬುದು ನಿರಂತರ ಪ್ರತಿಕ್ರಿಯೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಶುಭ ಗ್ರಹಗಳು ಕೂಡ ಶುಭ ಫಲಗಳನ್ನು ನೀಡಲು ಸಜ್ಜಾಗುತ್ತೆ. ಇದನ್ನು ನಾವು ದೈವಿಕ ಸಂಕಲ್ಪ ಎಂತೀವಿ. ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವ ಈಗ ಬದಲಾಗುತ್ತಿದೆ. ಸಾಮಾನ್ಯವಾಗಿ ರಾಹು ಮನುಷ್ಯನನ್ನು ಈ ಮೋಹ, ಲೋಭ ಮತ್ತು ಸಂಕಷ್ಟಗಳ ಸುಲಿಗೆ ಸಿಲುಕಿಸುತ್ತಾನೆ.
ನೀವು ಯಶಸ್ಸಿನ ಹತ್ತಿರ ಹೋದಾಗಲೆಲ್ಲ ಯಾವುದೋ ಒಂದು ಅಡೆತಡೆ ಬಂದು ಕೆಲಸ ಕೆಡುತ್ತಿಲ್ಲವೇ ಅಂದು ಆ ರಾಹುವಿನ ಆಟವಾಗಿತ್ತು. ಆದರೆ ಈ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ರಾಹುವಿನ ಈ ಒಂದು ಕುದೃಷ್ಟಿ ನಿಮ್ಮ ರಾಶಿಯಿಂದ ತೊಲಗಲಿದ್ದು, ಬದಲಾಗಿ ಅದು ಸಕಾರಾತ್ಮಕ ಶಕ್ತಿಯಾಗಿ ಪರಿಣಮಿಸಲಿದೆ. ಇದರೊಂದಿಗೆ ಈ ಧನಕಾರಕನಾದ ಶುಕ್ರನು ನಿಮ್ಮ 10ನೇ ಮನೆಯಲ್ಲಿ ಗೋಚರಿಸಲಿದ್ದಾನೆ. ಮಂಗಳನು ನಿಮ್ಮ 2ನೇ ಮನೆಯಲ್ಲಿ, ಅಂದರೆ ಈ ಧನ ಮತ್ತು ಗೌರವದ ಸ್ಥಾನದಲ್ಲಿ ಕುಳಿತಿದ್ದಾನೆ. ಈ ಅಪರೂಪದ ಯೋಗದಿಂದಾಗಿ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ ಮತ್ತು ಆರ್ಥಿಕ ಸಂಕಷ್ಟಗಳು ಮಂಜಿನಂತೆ ಕರಗಲಿವೆ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಬಲ್ಲ 2 ಪ್ರಮುಖ ಸಂಕೇತಗಳು ನಿಮಗೆ ಎದುರಾಗಲಿವೆ. ಇವುಗಳನ್ನು ಅಪ್ಪಿತಪ್ಪಿಯೂ ನಿರ್ಲಕ್ಷಿಸಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ವಯಸ್ಸಾದ ವೃದ್ಧರು ಅಥವಾ ಸಾಧುಗಳು ಭಿಕ್ಷೆಗಾಗಿ ಅಥವಾ ಸಹಾಯಕ್ಕಾಗಿ ಬಂದರೆ ಅವರನ್ನು ಖಾಲಿ ಕೈಯಿಂದ ಕಳುಹಿಸಬೇಡಿ. ನಿಮ್ಮ ಬಳಿ ಹಣವಿಲ್ಲದಿದ್ದರೂ ಪರವಾಗಿಲ್ಲ, ಒಂದು ತುತ್ತು ಅನ್ನವನ್ನಾದರೂ ನೀಡಿ ಗೌರವದಿಂದ ಕಳುಹಿಸಿ. ಅನೇಕರು ಇಂತಹವರನ್ನು ನೋಡಿ ಬಾಗಿಲು ಹಾಕ್ತಾರೆ. ಇದು ದರಿದ್ರತನಕ್ಕೆ ದಾರಿಯಾಗುತ್ತೆ. ಶಾಸ್ತ್ರಗಳ ಪ್ರಕಾರ ದಾನ ಮಾಡುವುದರಿಂದ ನಿಮ್ಮ ಸಂಪತ್ತು ಕಡಿಮೆಯಾಗುವುದಿಲ್ಲ, ಬದಲಾಗಿ ಅದು 10 ಪಟ್ಟು ಹೆಚ್ಚಾಗಿ ವಾಪಸ್ ಬರುತ್ತೆ. ಈ 72 ಗಂಟೆಗಳಲ್ಲಿ ಬರುವ ಆ ವೃದ್ಧರು ಸಾಕ್ಷಾತ್ ಶನಿದೇವರ ಪ್ರತಿನಿಧಿಯಾಗಿರಬಹುದು. ನೆನಪಿಡಿ, ನಿಮ್ಮ ಮನೆಯ ಒಳಗಿರಲಿ ಅಥವಾ ಹೊರಗಿರಲಿ ಯಾವುದಾದರೂ ಮಹಿಳೆ ನಿಮಗೆ ಅತ್ಯಂತ ಶಾಂತವಾಗಿ ಮತ್ತು ತೇಜಸ್ಸಿನಿಂದ ಕೂಡಿದ ಮುಖಭಾವವೊಂದಿಗೆ ಕಂಡರೆ ಅವರನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ. ಅವರ ಕಣ್ಣುಗಳಲ್ಲಿ ನಿಮಗೆ ಒಂದು ವಿಶೇಷವಾದ ಒಂದು ಸಕಾರಾತ್ಮಕತೆ ಕಾಣಿಸುತ್ತೆ. ಅಂತಹ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲೇ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿ, ತಾಯಿ, ನನ್ನ ಸಂಕಷ್ಟಗಳನ್ನು ದೂರ ಮಾಡು, ನನಗೆ ಸರಿಯಾದ ದಾರಿ ತೋರಿಸು ಎಂದು ಬೇಡಿಕೊಳ್ಳಿ. ನಿಮ್ಮ ಈ ಒಂದು ಶ್ರದ್ಧೆಯು ನಿಮ್ಮ ಬದುಕಿನ ದೊಡ್ಡ ಕಂಟಕವನ್ನೇ ದೂರ ಮಾಡುತ್ತೆ. ಶನಿದೇವ ಮತ್ತು ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮಗೆ ತುಂಬಾ ಈ ಪ್ರಮುಖ ಲಾಭಗಳು ಅನ್ನೋದು ಕಾದಿವೆ. ನೀವು ಉದ್ಯೋಗಕ್ಕಾಗಿ ಅಲೆಯುತ್ತಿದ್ದರೆ ಅಥವಾ ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದರೆ ಈ ದಿನಗಳಲ್ಲಿ ಶುಭವಾರ್ತೆ ಕೇಳುವಿರಿ. ವ್ಯಾಪಾರದಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಇದ್ದ ನಷ್ಟದ ಕಾರ್ಮೋಡ ಸರಿಯಲಿದೆ. ಅನಿರೀಕ್ಷಿತವಾಗಿ ದೊಡ್ಡ ಆರ್ಡರ್ ಅಥವಾ ಡೀಲ್ ನಿಮ್ಮ ಕೈ ಸೇರಲಿದೆ. ನೀವು ಯಾರಿಗೋ ಸಾಲ ಕೊಟ್ಟು ಆ ಹಣ ಇನ್ನೂ ಬರುವುದೇ ಇಲ್ಲ ಎಂದು ಕೈ ಚೆಲ್ಲಿ ಕುಳಿತಿದ್ದರೆ ಈಗ ಆ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆರ್ಥಿಕವಾಗಿ ನೀವು ಬಲಗೊಳ್ಳುವಿರಿ. ದಂಪತಿಗಳ ನಡುವೆ ಅಥವಾ ಮನೆಯ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಮುಕ್ತಾಯವಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ಈ ಪ್ರೇಮ ಜೀವನದಲ್ಲಿ ಇದ್ದ ಗೊಂದಲಗಳು ಬಗೆಹರಿಯಲಿವೆ. ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದವರಿಗೆ ಈ ಸಮಯದಲ್ಲಿ ಹೊಸ ಚೈತನ್ಯ ಸಿಗುತ್ತೆ. ಮಾನಸಿಕವಾಗಿ ನೀವು ಹೆಚ್ಚು ಧೈರ್ಯವಂತರಾಗ್ತೀರ. ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಏಳಿಗೆಯನ್ನು ಸಹಿಸದ 3 ಶತ್ರುಗಳು ನಿಮ್ಮ ಆಪ್ತ ವಲಯದಲ್ಲೇ ಇರೋದು. ಇವರು ನಿಮ್ಮೊಂದಿಗೆ ನಗುತ್ತಾ ಮಾತನಾಡ್ತಾರೆ, ಆದರೆ ಒಳಗೊಳಗೆ ನಿಮ್ಮ ನಾಶವನ್ನು ಬಯಸೋದು. ಬಾಯಲ್ಲಿ ರಾಮ ಬಗಲಲ್ಲಿ ಚೂರಿ ಎಂಬ ಮಾತು ಇವರಿಗೆ ಅನ್ವಯಿಸುತ್ತೆ. ಇವರ ಹೆಸರಿನ ಮೊದಲ ಅಕ್ಷರಗಳು RLSCM ಇಂದ ಆರಂಭವಾಗುವ ಸಾಧ್ಯತೆ ಹೆಚ್ಚಿದೆ. ಇವರ ಬಗ್ಗೆ ಎಚ್ಚರದಿಂದ ಇರಿ. ಆದಷ್ಟು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮುಖ್ಯವಾಗಿ ಹಣದ ವ್ಯವಹಾರದಲ್ಲಿ ಮುಂದಿನ 48 ಗಂಟೆಗಳ ಕಾಲ ಯಾರನ್ನೂ ಕುರುಡರನ್ನಾಗಿ ನಂಬಬೇಡಿ. ಈ 3 ದಿನಗಳ ಶುಭ ಫಲಗಳನ್ನು ಪೂರ್ಣವಾಗಿ ಪಡೆಯಲು ಮತ್ತು ಶತ್ರುಗಳ ಬಾಧೆಯಿಂದ ರಕ್ಷಣೆ ಪಡೆಯಲು ನೀವು ಈ ಕೆಲಸಗಳನ್ನು ತಪ್ಪದೇ ಮಾಡಲೇಬೇಕು. ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ವೀಳ್ಯದೆಲೆ ಅಥವಾ ಕೆಂಪು ಹೂವನ್ನು ಅರ್ಪಿಸಿ. ಹನುಮಂತನು ನಿಮ್ಮ ರಕ್ಷಾ ಕವಚವಾಗುತ್ತಾನೆ. ದಿನಕ್ಕೆ 11 ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುತ್ತೆ. ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರವನ್ನು ಓದಿ. ಈ ದಿನಗಳ ಕಾಲ ಮಾಂಸಾಹಾರ ಮತ್ತು ಮದ್ಯಪಾನದಿಂದ ದೂರವಿರಿ. ಶುದ್ಧ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಿ. ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನಿಮ್ಮೊಳಗೆ ಅದ್ಭುತ ಶಕ್ತಿ ಇದೆ. ಭಗವಂತ ನಿಮ್ಮ ಜೊತೆಗಿದ್ದಾನೆ ಎಂಬ ನಂಬಿಕೆ ಇರಲಿ. ಇಂದು ನಾನು ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಮತ್ತು ಗಂಭೀರವಾದ ವಿಷಯವೊಂದನ್ನು ಹಂಚಿಕೊಳ್ಳಲಿದ್ದೇನೆ. ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಅಧಿಕಾರ ಚಲಾಯಿಸಬೇಕಾದರೆ ಅಥವಾ ಯಶಸ್ಸಿನ ಉತ್ತುಂಗಕ್ಕೆ ಬರಬೇಕಾದರೆ ಪ್ರಮುಖವಾಗಿ ಇಲ್ಲಿ 3 ದಾರಿಗಳು ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಮೊದಲನೆಯದು, ಬೇರೆಯವರು
ಬೇರೆಯವರು ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಕಸಿದುಕೊಳ್ಳುವುದು ಅಥವಾ ಲೂಟಿ ಮಾಡುವುದು ನೆನಪಿಡಿ. ಇಂತಹ ದಾರಿಯಲ್ಲಿ ಹೋಗುವವರು ಎಂದಿಗೂ ದೀರ್ಘಕಾಲ ಸುಖವಾಗಿರಲು ಸಾಧ್ಯವಿಲ್ಲ. ಅವರು ಅಂತಿಮವಾಗಿ ತಮ್ಮದೇ ಕರ್ಮದ ಜಾಲದಲ್ಲಿ ಸಿಲುಕಿ ಬೀಳುವುದು. ಎರಡನೆಯ ದಾರಿ ಎಂದರೆ ಹಗಲಿರುಳು ಕಷ್ಟಪಟ್ಟು ಬೆವರು ಸುರಿಸಿ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟುವುದು. ಇಂತಹ ವ್ಯಕ್ತಿಗಳಿಗೆ ಸಾಕ್ಷಾತ್ ಭಗವಂತನೇ ಬೆನ್ನಿಗೆ ನಿಲ್ಲುವುದು. ಅಂದರೆ ಇನ್ನು ಮೂರನೆಯ ದಾರಿ ಅತ್ಯಂತ ವಿಶಿಷ್ಟವಾದದ್ದು. ಇಲ್ಲಿ ನೀವು ಕಷ್ಟಪಡುತ್ತೀರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಾ. ಆದರೆ ನಿಮ್ಮ ಕಷ್ಟದ ಫಲವನ್ನು, ನಿಮ್ಮ ಯಶಸ್ಸಿನ ಕೀರ್ತಿಯನ್ನು ಅಥವಾ ನಿಮ್ಮ ಪಾಲಿನ ಲಾಭವನ್ನು ಬೇರೆ ಯಾರೋ ಹೊತ್ತು ಕೊಯ್ಯುತ್ತಾರೆ. ಇಂತಹ ಸಂದರ್ಭದಲ್ಲಿ ಮನುಷ್ಯ ತನ್ನ ಹಕ್ಕಿಗಾಗಿ ಹೋರಾಟಕ್ಕೆ ಇಳಿಯಲೇಬೇಕಾಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ನ್ಯಾಯಸಮ್ಮತವಾದ ಹಕ್ಕಿಗಾಗಿ ಧ್ವನಿ ಎತ್ತುತ್ತಾನೋ ಆಗ ದೈವಬಲ ಅವನಿಗೆ 100 ಪಟ್ಟು ಸಾಥ್ ನೀಡುತ್ತೆ. ಹಾಗಾಗಿ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿಯೂ ಈಗ ಅಂತಹದ್ದೇ ಒಂದು ಘಟ್ಟ ಎದುರಾಗಿದೆ. ಕಳೆದ 1 ವರ್ಷದಿಂದ ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ನಿಮ್ಮ ಶ್ರಮಕ್ಕೆ ಸಿಗದ ಮಾನ್ಯತೆ ಇವೆಲ್ಲಕ್ಕೂ ಉತ್ತರ ಸಿಗುವ ಕಾಲ ಬಂದಿದೆ. ನೀವು ಈಗ ರಾಜಗದ್ದುಗೆ ಏರಲೇಬೇಕು ಎಂಬ ಹಠಕ್ಕೆ ಬೀಳುವ ಸಮಯವಿದು. ಕಳೆದ 1 ವರ್ಷದ ನಿಮ್ಮ ಜೀವನವನ್ನು ಒಮ್ಮೆ ಮೆಲುಕು ಹಾಕಿ ನೋಡಿ. ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಹೆಸರು ಸಿಗಲಿಲ್ಲ. ನೀವು ಸಂಪಾದಿಸಿದ ಹಣ, ಮೌಲ್ಯ ನಿಮ್ಮ ಕೈಯಲ್ಲಿ ಉಳಿಯಲಿಲ್ಲ. ಮನೆಯವರಾಗಲಿ ಅಥವಾ ಹೊರಗಿನವರಾಗಿರಲಿ ಎಲ್ಲರೂ ನಿಮ್ಮ ಮೃದು ಸ್ವಭಾವದ ಲಾಭವನ್ನು ಪಡೆದುಕೊಳ್ತಾರೆ. ನೀವು ಎಲ್ಲರಿಗೂ ಸರಿಯಾದ ಮಾರ್ಗ ತೋರಿಸದಿದ್ದರೂ ನಿಮ್ಮ ಮಾತಿಗೆ ಯಾರೂ ಬೆಲೆ ಕೊಡುತ್ತಿರಲಿಲ್ಲ. ಮುಂದೊಂದು ದಿನ ಇವರು ಬದಲಾಗಬಹುದು ಅಥವಾ ನನ್ನ ಸತ್ಯಾಂಶ ಅವರಿಗೆ ತಿಳಿಯಬಹುದು ಎಂಬ ಭ್ರಮೆಯಲ್ಲೇ ನೀವು ಕಾಲ ಕಳೆದಿದ್ದೀರಿ. ಈ ಕಾನೂನು ರೀತ್ಯ ಇರಲಿ ಅಥವಾ ವೈಯಕ್ತಿಕವಾಗಿರಲಿ ನಿಮ್ಮ ಹಕ್ಕಿನ ಅಥವಾ ಸ್ಥಾನಮಾನಕ್ಕಾಗಿ ನೀವು ಹೋರಾಡಲು ಹಿಂಜರಿಯುತ್ತಿದ್ದೀರಿ. ಆದರೆ ಈಗ ಗ್ರಹಗತಿಗಳ ಬದಲಾವಣೆ ನಿಮ್ಮನ್ನು ಅನಿವಾರ್ಯವಾಗಿ ಆ ಹೋರಾಟಕ್ಕೆ ತಳ್ಳುತ್ತಿದೆ. ಈ ಅವಧಿ ನಿಮ್ಮ ಪಾಲಿಗೆ ಅತ್ಯಂತ ಕ್ರಾಂತಿಕರವಾಗಿರಲಿದೆ. ಈ ಸಮಯದಲ್ಲಿ ನೀವು ನಿಮ್ಮ ಹಕ್ಕಿನ ಪಾಲನ್ನು ಪಡೆಯಲು ಭಯಾನಕವಾಗಿ ಹೋರಾಡಲಿದ್ದೀರಿ. ಕೇವಲ ಹೋರಾಟ ಮಾತ್ರವಲ್ಲ, ನಿಮ್ಮ ಇಚ್ಛಿಸಿದ ಸ್ಥಾನವನ್ನು ಅಲಂಕರಿಸಲಿದ್ದೀರಿ. ಇದಕ್ಕೆ ಮುಖ್ಯ ಕಾರಣ ಕೇತು ಗ್ರಹದ ಒಂದು ಸಂಚಾರ. ಕೇತು ಈಗ ಈ ಮಘ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದ್ದಾನೆ. ಈ ಮಘ ಎಂದರೆ ಸಿಂಹದ ಸಂಕೇತ, ಅಧಿಕಾರದ ಸಂಕೇತ. ನಿಮ್ಮ ಜಾತಕದ 8ನೇ ಮನೆಯಲ್ಲಿರುವ ಕೇತು ತನ್ನ ಸ್ವಂತ ನಕ್ಷತ್ರಕ್ಕೆ ಹೋದಾಗ ನಿಮ್ಮಲ್ಲಿ ಒಂದು ಅದ್ಭುತವಾದ ಜಾಗೃತಿ ಉಂಟಾಗುತ್ತೆ. ನಾನು ಯಾರು, ನನ್ನ ಶಕ್ತಿ ಏನು, ನಾನು ಏಕೆ ಇದನ್ನು ಸಾಧಿಸಬೇಕು ಎಂಬ ಪ್ರಶ್ನೆಗಳಿಗೆ ನಿಮಗೆ ಸ್ಪಷ್ಟ ಉತ್ತರ ಸಿಗುತ್ತೆ. ಕೇತು ಸಾಮಾನ್ಯವಾಗಿ ಮೊದಲು ಭ್ರಮೆಯನ್ನು ಸೃಷ್ಟಿಸುತ್ತಾನೆ, ನಂತರ ಆ ಭ್ರಮೆಯನ್ನು ಒಡೆದು ಸತ್ಯದ ದರ್ಶನ ಮಾಡಿಸುತ್ತಾನೆ. ಈಗ ನಿಮ್ಮ ಜೀವನದಲ್ಲಿಯೂ ಅದೇ ಆಗುತ್ತಿದೆ. ಇದುವರೆಗೆ ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡುತ್ತಿದ್ದವರು, ನಿಮ್ಮ ಯಶಸ್ಸನ್ನು ತಡೆ ಹಿಡಿಯುತ್ತಿದ್ದವರು ಅಥವಾ ನಿಮ್ಮನ್ನು ತುಳಿಯುತ್ತಿದ್ದವರು ಯಾರೇ ಇರಲಿ, ಅವರು ಎಷ್ಟೇ ಹತ್ತಿರದ ಸಂಬಂಧಿಯಾಗಿದ್ದರೂ ಸಹ ನೀವು ಅವರನ್ನು ನಿಮ್ಮ ಜೀವನದಿಂದ ಕಿತ್ತೆಸೆಯಲಿದ್ದೀರಿ. ಇದು ನಿಮ್ಮ ಸ್ವಯಂ ಶಿಸ್ತಿನ ಒಂದು ಕಾಲ. ಇನ್ನು ಮುಂದೆ ನಿಮ್ಮ ಜೀವನದ ಹಾದಿಯನ್ನೇ ನೀವೇ ನಿರ್ಧರಿಸುತ್ತೀರಿ. ಬೇರೆಯವರ ಹಂಗಿನಲ್ಲಿ ಬದುಕುವ ದಿನಗಳು ಮುಗಿದಿವೆ. ಈ ವೃತ್ತಿರಂಗದಲ್ಲಿ ನಿಮ್ಮ ಮೇಲೆ ಕೇತುವಿನ ನೇರ ದೃಷ್ಟಿ ಇರುವುದರಿಂದ ನಿಮ್ಮ ಒಂದು ಆತ್ಮವಿಶ್ವಾಸ ದುಪ್ಪಟ್ಟವಾಗಲಿದೆ. ಇದು ನಿನ್ನಿಂದ ಆಗುವುದಿಲ್ಲ, ಇದು ಅಸಾಧ್ಯ ಎಂದು ನಿಮ್ಮನ್ನು ಹೀಯಾಳಿಸುತ್ತಿದ್ದವರ ಮುಂದೆ ನೀವು ಸಾಧಿಸಿ ತೋರಿಸಲಿದ್ದೀರಿ. ನೀವೇ ಸ್ವಂತವಾಗಿ ಉದ್ಯಮ ಆರಂಭಿಸಬಹುದು ಅಥವಾ ಉದ್ಯೋಗದಲ್ಲಿ ಯಾರೂ ಊಹಿಸದಂತಹ ಪ್ರಗತಿ ಕಾಣಬಹುದು. ನಿಮ್ಮದೇ ಆದ ಒಂದು ಸಾಮಾಜಿಕ ಜಾಲ ಮತ್ತು ಪ್ರಭಾವವನ್ನು ಬೆಳೆಸಿಕೊಳ್ಳಲಿದ್ದೀರಿ. ಈ ಹಾದಿಯಲ್ಲಿ ಕೆಲವೊಂದು ವಾಗ್ವಾದಗಳು ಅಥವಾ ವಿರೋಧಗಳು ಎದುರಾಗಬಹುದು, ಆದರೆ ಅದಕ್ಕೆ ಕಿವಿಗೊಡಬೇಡಿ. ನೀವು ಬದಲಾಗುತ್ತಿದ್ದೀರಿ ಎಂದು ಆ ಬದಲಾವಣೆ ನಿಮ್ಮ ಹಿತಕ್ಕಾಗಿಯೇ ಇದೆ. ಒಂದು ದೊಡ್ಡ ಯೋಚನೆ ಮಾಡದೆ ದೊಡ್ಡ ಸಾಧನೆ ಮಾಡಲು ಸಾಧ್ಯವೇ ಇಲ್ಲ. ಈಗ ನೀವು ದೊಡ್ಡ ಗುರಿಯನ್ನು ಹೊಂದುತ್ತಿದ್ದೀರಿ. ಆಸ್ತಿ ಪಾಸ್ತಿ, ಹಳೆಯ ಕಾನೂನು ಪ್ರಕರಣಗಳು ಅಥವಾ ಕೌಟುಂಬಿಕ ಕಲಹಗಳಲ್ಲಿ ಸಿಲುಕಿದ್ದವರಿಗೆ ಈಗ ಶುಭ ಸುದ್ದಿ ಕಾದಿದೆ. ನೀವು ಕಾನೂನು ಸಮರದಲ್ಲಿ ಜಯಗಳಿಸುವ ಸಾಧ್ಯತೆಗಳು ಹೆಚ್ಚಿವೆ. ಕೇತು ಕೇವಲ ನೆರಳು ಗ್ರಹವಲ್ಲ, ಅವನು ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲವನ್ನು ನೀಡುವವನು. ಈ 2016ರಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ವಾಸ್ತವವಾಗಿ ನಿಮ್ಮ ಕರ್ಮದ ತೊಳೆಯುವ ಪ್ರತಿಕ್ರಿಯೆಯಾಗಿತ್ತು. ಈಗ ಆ ಕಷ್ಟದ ಕಾಲ ಮುಗಿದಿದೆ. ನೀವು ಈಗ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮೋಕ್ಷ ಅಥವಾ ಬಿಡುಗಡೆಯನ್ನು ಅನುಭವಿಸಲಿದ್ದೀರಿ. ಈ ಜನರ ಬೈಗುಳ ಆಗಲಿ ಅಥವಾ ಶಾಪಗಳು ಇನ್ನು ಮುಂದೆ ನಿಮ್ಮ ಮೇಲೆ ಪರಿಣಾಮ ಬೀರಲಾರವು. ನಿಮ್ಮ ಧನಭಾವದ ಮೇಲೆ ಕೇತುವಿನ ದೃಷ್ಟಿ ಇರುವುದರಿಂದ ಆರ್ಥಿಕವಾಗಿ ದೊಡ್ಡ ಬೆಂಬಲ ಸಿಗುತ್ತೆ. ಯಾವುದೇ ದೊಡ್ಡ ಹೂಡಿಕೆದಾರರು ನಿಮ್ಮತ್ತ ಬರಬಹುದು ಅಥವಾ
ನಿರೀಕ್ಷಿಸದ ಮೂಲಗಳಿಂದ ಹಣ ಬರಬಹುದು. ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕು ಎಂಬ ಕಲೆಯನ್ನು ನೀವು ಈಗಾಗಲೇ ಕಲಿತಿದ್ದೀರಿ. ಇದುವರೆಗೆ ನೀವು ಎಲ್ಲವನ್ನ ಮುಕ್ತವಾಗಿ ಮಾತನಾಡುತ್ತಿದ್ದೀರಿ. ಆದರೆ ಇನ್ನು ಮುಂದೆ ನಿಮ್ಮ ಮಾತುಗಳಲ್ಲಿ ತೂಕವಿರುತ್ತೆ. ಯಾವ ವ್ಯಕ್ತಿಯಿಂದ ನಿಮಗೆ ಲಾಭವಾಗುತ್ತೆ ಮತ್ತು ಯಾರು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ವ್ಯಾಪಾರ ಮತ್ತು ಸಂಬಂಧಗಳನ್ನು ಬೆರೆಸದೆ ಪ್ರಾಯೋಗಿಕವಾಗಿ ಯೋಚಿಸಲು ಆರಂಭಿಸುತ್ತೀರಿ. ನಿಮ್ಮೊಳಗಿನ ಶಕ್ತಿ ಅನ್ನೋದು ಜಾಗೃತವಾಗುವುದರಿಂದ ನಿಮ್ಮ ಆಂತರಿಕ ಶತ್ರುಗಳು ಮತ್ತು ಬಾಹ್ಯ ಶತ್ರುಗಳ ಅಸಲಿ ಮುಖವಾಡಗಳು ಕಳಚಿ ಬೀಳಲಿವೆ. ಸಿಂಹ ರಾಶಿಯ ಗುಣಲಕ್ಷಣವಾದ ನಾಯಕತ್ವ, ಅಧಿಕಾರ ಮತ್ತು ಈ ಸ್ವಾಭಿಮಾನ ಈಗ ನಿಮ್ಮ ವ್ಯಕ್ತಿತ್ವದಲ್ಲಿ ಮನೆ ಮಾಡಲಿದೆ. ಯಾರಿಗಾದರೂ ಸಹಾಯ ಮಾಡಬೇಕೆನಿಸಿದರೆ ಮಾಡುತ್ತೀರಿ, ಇಲ್ಲದಿದ್ದರೆ ನೇರವಾಗಿ ತಿರಸ್ಕರಿಸುತ್ತೀರಿ. ಯಾರ ಮೇಲೂ ಉಪಕಾರದ ನಿರೀಕ್ಷೆ ಇಡುವುದಿಲ್ಲ. ಇದು ನಿಮ್ಮನ್ನು ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತೆ. ಉದ್ಯೋಗದಲ್ಲಿ ಹೊಸ ಬದಲಾವಣೆಗಳು ಕಂಡುಬರುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಮತ್ತು ಅವರಿಂದ ನಿಮಗೆ ಸಂಪೂರ್ಣ ಸಹಕಾರ ಸಿಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ದಾರಿಗಳು ತೆರೆದುಕೊಳ್ಳುತ್ತೆ. ನಿಮ್ಮನ್ನು ಯಾರು ಈ ಒಂದು ಬ್ಲಾಕ್ ಮೇಲ್ ಮಾಡುತ್ತಾರೋ, ಅವರ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೋ ಅಂತಹವರು ತಾವಾಗಿಯೇ ನಿಮ್ಮ ಜೀವನದಿಂದ ದೂರ ಸರಿಯುತ್ತಾರೆ. ನಿಮ್ಮ ಜೀವನದಲ್ಲಿ ನಡೆದ ಅನ್ಯಾಯಗಳಿಗೆ ಕಾಲವೇ ಈಗ ನ್ಯಾಯ ಒದಗಿಸಲಿದೆ. ಈ ಅದ್ಭುತ ಬದಲಾವಣೆಗಳ ಲಾಭವನ್ನು ಪಡೆಯಲು ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡಲು ನೀವು ಕೆಲವು ಸರಳ ಕ್ರಮಗಳನ್ನು ಅನುಸರಿಸಬಹುದು. ಪ್ರತಿದಿನ ಶಿವಲಿಂಗಕ್ಕೆ ಭಕ್ತಿಯಿಂದ ಜಲಾಭಿಷೇಕ ಮಾಡಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಜಪಿಸಿ. ನಿಮ್ಮ ಮನೆಯ ಪ್ರವೇಶ ದ್ವಾರದ ಹೊರಭಾಗದಲ್ಲಿ ಶುಭ್ರವಾದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ಇದು ನಿಮ್ಮ ಮನೆಗೆ ಬರುವ ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತೆ. ಕುಂಭರಾಶಿಯವರೇ, ಈ ಸಮಯ ನಿಮ್ಮದು. ಎದೆಗುಂದದೆ ಮುನ್ನಡೆಯಿರಿ. ರಾಜಗದ್ದುಗೆ ನಿಮ್ಮನ್ನು ಕರೆಯುತ್ತಿದೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಧನ್ಯವಾದಗಳು.